ಧನುರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಈ ಅತ್ಯಂತ ಮಹತ್ವದ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ. ಇಂದಿನ ವಿಡಿಯೋ ನಿಮ್ಮ ಜೀವನದ ದಿಕ್ಕು ಮತ್ತು ಸ್ಥಿತಿಯನ್ನು ಶಾಶ್ವತವಾಗಿ ಬದಲಾಯಿಸಲಿದೆ. ಏಕಾಂತ ಸ್ಥಳದಲ್ಲಿ ಶಾಂತವಾಗಿ ಕುಳಿತು ನನ್ನ ಪ್ರತಿಯೊಂದು ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ಇಣುಕಲು ಬಿಡಿ, ಏಕೆಂದರೆ ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಷಯ ಸರಳ ಜ್ಯೋತಿಷ್ಯ ಲೆಕ್ಕಾಚಾರವಲ್ಲ, ಆದರೆ ಕಾಲಚಕ್ರದಿಂದಲೇ ಬರುವ ನೇರ ಸಂಕೇತದಿಂದ ಯಾವುದೇ ನಿಯಮವು ತಪ್ಪಿಸಲು ಸಾಧ್ಯವಿಲ್ಲ ಎಂಬ ಸಂಕೇತ. ನಿಮ್ಮ ಹೃದಯವನ್ನು ಹಿಡಿದುಕೊಳ್ಳಿ, ಏಕೆಂದರೆ ನಿಮ್ಮ ರಾಶಿಚಕ್ರದವರಿಗೆ ಕಾಲಚಕ್ರ ಸಂಪೂರ್ಣವಾಗಿ ತಿರುಗಿದೆ. ಹೌದು, ಕಾಲಚಕ್ರ ತಿರುಗಿದೆ ಮತ್ತು ಈಗ ನೀವು ನಿಮ್ಮ ಸುರಕ್ಷಿತ ಕೀಲಿಗಳನ್ನು ಹಿಡಿದಿರಲು ಸಿದ್ಧರಾಗಿರಬೇಕು, ಏಕೆಂದರೆ ನಿಮ್ಮ ದುರದೃಷ್ಟವು ತೀವ್ರವಾಗಿ ಮತ್ತು ಅದ್ಭುತ ರೀತಿಯಲ್ಲಿ ಬದಲಾಗಲಿದೆ. ಕಳೆದ ಹಲವು ವರ್ಷಗಳು ಮತ್ತು ತಿಂಗಳುಗಳಿಂದ ನೀವು ಏನನ್ನು ಅನುಭವಿಸುತ್ತಿದ್ದೀರಿ ಎಂದು ನಿಮಗೆ ಅಥವಾ ನಿಮ್ಮ ಮೇಲೆ ಕುಳಿತಿರುವ ದೇವರಿಗೆ ಮಾತ್ರ ತಿಳಿದಿದೆ. ನೀವು ನಿಮ್ಮ ಜೀವನದಲ್ಲಿ ಹಲವು ಏರಿಳಿತಗಳನ್ನು ಅನುಭವಿಸಿದ್ದೀರಿ. ನೀವು ತುಂಬಾ ಮಾನಸಿಕ ಹಿಂಸೆಯನ್ನು ಸಹಿಸಿಕೊಂಡಿದ್ದೀರಿ. ಒಮ್ಮೆ ನಿಮ್ಮ ಮೇಲೆ ಮತ್ತು ಈ ಇಡೀ ವಿಶ್ವದ ನ್ಯಾಯದಲ್ಲಿ ನೀವು ನಂಬಿಕೆಯನ್ನು ಕಳೆದುಕೊಂಡಿದ್ದೀರಿ. ಈ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಬರುತ್ತಿತ್ತು: ನನ್ನ ತಪ್ಪೇನು? ನಾನು ಯಾರಿಗೆ ಕೆಟ್ಟದ್ದನ್ನು ಬಯಸಲಿಲ್ಲ. ನಾನು ಯಾವಾಗಲೂ ಜನರಿಗೆ ಸಹಾಯ ಮಾಡಿದ್ದೇನೆ. ಯಾರಾದರೂ ತೊಂದರೆ ಅನುಭವಿಸಿದ್ದಾಗಲೆಲ್ಲ ನಾನು ಎಲ್ಲವನ್ನೂ ಬಿಟ್ಟು ಅವರ ಹಿಂದೆ ನಿಂತಿದ್ದೆ. ಆದರೆ ಪ್ರತಿಯಾಗಿ ನನಗೇನು ಸಿಕ್ಕಿತು? ಸ್ನೇಹಿತರೆ, ನಿಮಗೆ ಸಿಕ್ಕಿದ್ದು ನೀವು ಎಂದಿಗೂ ದ್ರೋಹ, ಬೆನ್ನಿಗೆ ಇರಿಯುವಿಕೆ ಮತ್ತು ನಿಮ್ಮ ಸ್ವಂತ ಜನರಿಂದ ತಿರಸ್ಕಾರ. ಆದರೆ ನಿಮ್ಮ ರಾಶಿಚಕ್ರದವರಿಗೆ ಪ್ರತಿ ಕಣ್ಣೀರನ್ನು ಎಣಿಸುವ ಸಮಯ ಬಂದಿದೆ. ನ್ಯಾಯದ ದೇವರು ಶನಿದೇವ ಈಗ ನಿಮ್ಮ ಜಾತಕದ ಮುಚ್ಚಿದ ಪುಟಗಳನ್ನು ತೆರೆಯಲಿದ್ದಾನೆ. ಅಲ್ಲಿ ನಿಮ್ಮ ಜೀವನದ ಸುವರ್ಣಾವಧಿ ಬರೆಯಲ್ಪಟ್ಟಿದೆ. ರಾಹು ಮತ್ತು ಕೇತು ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಮತ್ತು ನಿಮ್ಮ ಕುಟುಂಬ ಜೀವನದ ಮೇಲೆ ಇಷ್ಟು ದಿನ ಹಾಕಿದ್ದ ಸಂಕೋಲೆಗಳು ಈಗ ಸಂಪೂರ್ಣವಾಗಿ ಕಡಿದು ಹೋಗಿವೆ. ಕಾಲಚಕ್ರ ತಿರುಗಿದಾಗ ಒಬ್ಬ ರಾಜ ಕೂಡ ಬಡವನಾಗಲು ಮತ್ತು ಒಬ್ಬ ಬಡವ ರಾಜನಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಮತ್ತು ಈಗ ನಿಮ್ಮ ಜೀವನದಲ್ಲಿ ಈ ಯುಗ ಪ್ರಾರಂಭವಾಗಲಿದೆ, ಅಲ್ಲಿ ನಿಮ್ಮ ಬಡತನ ಮತ್ತು ನಿಮ್ಮ ಮೇಲೆ ಹೊರೆಯಾಗಿರುವ ಪ್ರತಿಯೊಂದು ಸಾಲದ ಬೆಟ್ಟವೂ ಬೇಳೆಕಾಳಿನಂತೆ ಕರಗುತ್ತದೆ. ನಿಮ್ಮಲ್ಲಿ ಹಲವಾರು ಪ್ರಸ್ತುತ ತೀವ್ರ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದೀರಿ. ಹಣ ಬರುತ್ತದೆ, ಆದರೆ ಅದು ಎಲ್ಲಿಗೆ ಹೋಗುತ್ತದೆ ಎಂದು ಹೇಳಲಾಗುವುದಿಲ್ಲ. ಒಂದು ಬಾಗಿಲು ತೆರೆದರೆ 4 ಬಾಗಿಲುಗಳು ನಿಮ್ಮ ಮುಂದೆ ಮುಚ್ಚಿಕೊಳ್ಳುತ್ತವೆ. ಮನೆಯಲ್ಲಿ ಯಾರಾದರೂ ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ. ಔಷಧಿಗಳ ಮೇಲೆ ಹಣ ನೀರಿನಂತೆ ಹರಿಯುತ್ತದೆ. ವ್ಯವಹಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಅಥವಾ ನಿಮಗೆ ಕೆಲಸದಲ್ಲಿ ನಿಖರವಾದ ಬಡ್ತಿ ಸಿಗುತ್ತಿಲ್ಲ. ನಿಮ್ಮ ಕಿರಿಯ ಸಹೋದ್ಯೋಗಿಗಳು ಮುಂದೆ ಸಾಗಿದ್ದಾರೆ ಮತ್ತು ನಿಮ್ಮ ಪೂರ್ಣ ಸಾಮರ್ಥ್ಯಗಳ ಹೊರತಾಗಿಯೂ ನಿಮ್ಮನ್ನು ನಿಶ್ಚಲಗೊಳಿಸಿದ್ದಾರೆ. ಆದರೆ ಈಗ ಎಚ್ಚರಿಕೆಯಿಂದ ಆಲಿಸಿ, ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಕಡೆಗೆ ಇವೆ. ನಿಮ್ಮ ಹಾದಿಗೆ ಅಡ್ಡಿಯಾಗುತ್ತಿದ್ದ ಶಕ್ತಿಗಳು ನಿಮ್ಮ ಸ್ವಂತ ಮನೆಯಲ್ಲಿ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸುತ್ತಿದ್ದ ಗುಪ್ತ ಶತ್ರುಗಳು ಈಗ ನಾಶಕ್ಕೆ ಗುರಿಯಾಗಿದ್ದಾರೆ. ಶನಿದೇವನ ಕ್ರೂರ ನೋಟವು ಈಗ ನಿಮ್ಮ ಎಲ್ಲಾ ಶತ್ರುಗಳ ಮೇಲೆ ಬಿದ್ದಿದೆ. ಅವರು ನಿಮ್ಮನ್ನು ನಿದ್ದೆಯಿಲ್ಲದ ರಾತ್ರಿಗಳಿಂದ ವಂಚಿತಗೊಳಿಸಿದ್ದಾರೆ. ಈಗ ಅಳುವ ಸರದಿ ನಿಮ್ಮದಲ್ಲ, ಈಗ ಅವರದ್ದು. ಸರಳತೆ ಮತ್ತು ದಯೆಯನ್ನು ಬಳಸಿಕೊಂಡು ನಿಮ್ಮನ್ನು ದೌರ್ಬಲ್ಯಗೊಳಿಸಿದ್ದವರ ಸರದಿ. ನಿಮ್ಮ ರಾಶಿಯಲ್ಲಿ ಜನಿಸಿದ ಜನರು ಉಕ್ಕಿನ ಹೃದಯವನ್ನು ಹೊಂದಿರುತ್ತಾರೆ. ನೀವು ಸ್ವಾಭಾವಿಕವಾಗಿ ತುಂಬಾ ಶಾಂತ ಮತ್ತು ಸ್ಪಷ್ಟರು. ಮನಸ್ಸಿನಲ್ಲಿ ಏನೇ ಇರಲಿ ಅದನ್ನು ನೇರವಾಗಿ ಮಾತನಾಡುತ್ತೀರಾ. ನಿಮಗೆ ಹೇಗೆ ನಟಿಸಬೇಕೆಂದು ತಿಳಿದಿಲ್ಲ ಮತ್ತು ಇದು ನಿಮ್ಮ ದೊಡ್ಡ ದೌರ್ಬಲ್ಯವಾಗುತ್ತದೆ. ಜನರು ಬರುತ್ತಾರೆ, ಸಿಹಿಯಾಗಿ ಮಾತನಾಡುತ್ತಾರೆ, ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ನಂತರ ನಿಮ್ಮನ್ನು ದೇವಾಲಯದ ಗಂಟೆಯಂತೆ ಬಳಸಿಕೊಳ್ಳುತ್ತಾರೆ. ನಿಮ್ಮ ಅವಶ್ಯಕತೆ ಇದ್ದಾಗ ನೀವು ಮಧ್ಯರಾತ್ರಿಯಲ್ಲಿಯೂ ಸಹಾಯ ಮಾಡಲು ಧಾವಿಸುತ್ತೀರಿ. ಆದರೆ ನಿಮಗೆ ಯಾರಾದರೂ ಬೇಕಾದಾಗ ನಿಮ್ಮ ಸುತ್ತಲೂ ಮೌನ ಮಾತ್ರ ಇರುತ್ತದೆ. ನಿಮ್ಮ ಕೈ ಹಿಡಿಯಲು ಒಬ್ಬ ವ್ಯಕ್ತಿಯೂ ಇರುವುದಿಲ್ಲ. ಈ ಒಂಟಿತನ, ಈ ದ್ರೋಹವು ನಿಮ್ಮನ್ನು ಒಳಗಿನಿಂದ ಸಂಪೂರ್ಣವಾಗಿ ಛಿದ್ರಗೊಳಿಸಿದೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ನೆರಳಾಗಿ ನಡೆಯುತ್ತಾಳೆ. ಆಕೆ ಈಗ ನಿಮ್ಮ ಶತ್ರುಗಳ ಮೇಲೆ ಕೋಪಗೊಂಡಿದ್ದಾಳೆ. ಈ ದೇವಿ ನಿಮ್ಮನ್ನು ತುಂಬಾನೇ ಪ್ರೀತಿಸುತ್ತಾಳೆ. ಈ ದೇವಿ ನಿಮ್ಮ ಭಾವನೆಗಳನ್ನು ನೋಡಿ ಯಾವಾಗಲೂ ನಿಮ್ಮ ಕಡೆಗೆ ಆಕರ್ಷಿತಳಾಗುತ್ತಾಳೆ. ನಿಮ್ಮ ಹೃದಯದಲ್ಲಿ ಎಲ್ಲರ ಬಗ್ಗೆಯೂ ಸದ್ಭಾವನೆ ಬರುತ್ತದೆ. ನೀವು ಎಲ್ಲರಿಗೂ ಸಹಾಯ ಮಾಡಲು ಬಯಸುತ್ತೀರಿ. ಯಾರ ಬಗ್ಗೆಯೂ ಅಸೂಯೆಯ ಭಾವನೆ ನಿಮ್ಮಲ್ಲಿ ಇರುವುದಿಲ್ಲ. ಯಾವುದೋ ಕಾರಣದಿಂದ ಈ ದೇವಿ ನಿಮ್ಮ ಕಡೆಗೆ ಆಕರ್ಷಿತಳಾಗುತ್ತಾಳೆ ಮತ್ತು ಈ ದೇವಿ ನೆರಳಾಗಿ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾಳೆ. ಆದರೆ ಸ್ನೇಹಿತರೆ, ಅನೇಕ ಜನರು ಅಸೂಯೆಯ ಭಾವನೆಯಿಂದ ನಿಮಗೆ ಹಾನಿ ಮಾಡುತ್ತಾರೆ. ನೀವು ಮುಂದೆ ಬರುವುದನ್ನು ನೋಡಲು ಬಯಸುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ಈ ಜನರಿಗೆ ಈಗ ಈ ದೇವಿ ಶಿಕ್ಷೆ ನೀಡಲಿದ್ದಾಳೆ. ನೀವು ಈ ವಿಡಿಯೋವನ್ನು ಇಂದು ಗಮನವಿಟ್ಟು ಕೊನೆಯವರೆಗೂ ನೋಡಿ, ಏಕೆಂದರೆ ಈ ದೇವಿ ನಿಮಗೆ ನೀಡಲು ಬಯಸುತ್ತಿರುವ ಈ ಅವಕಾಶದಿಂದ ನೀವು ವಂಚಿತರಾಗಬಾರದು. ನಿಮಗೆಲ್ಲರಿಗೂ ಇಷ್ಟು ವಿನಂತಿ ಮಾಡುತ್ತೇವೆ: ಕೊನೆಯವರೆಗೂ ನಮ್ಮ ಮಾತುಗಳನ್ನು
ಗಮನವಿಟ್ಟು ಕೇಳಿ. ಒಂದು ಅದೃಶ್ಯ ಶಕ್ತಿ ನಿರಂತರವಾಗಿ ನಿಮ್ಮ ಪ್ರಾಣಗಳನ್ನು ರಕ್ಷಿಸುತ್ತಿದೆ, ನಿಮ್ಮ ಶತ್ರುಗಳ ವಿನಾಶ ಮಾಡುತ್ತಿದೆ. ಇದನ್ನು ತಿಳಿದು ನಿಮಗೆ ತುಂಬ ಆಶ್ಚರ್ಯವಾಗುತ್ತದೆ. ಇಂದಿನವರೆಗೂ ನೀವು ಈ ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ಈ ಶಕ್ತಿ ನಿಮಗೆ ಎಷ್ಟು ಬಾರಿ ಸಹಾಯ ಮಾಡಿದೆ ಮತ್ತು ಇದಕ್ಕಿಂತಲೂ ಹೆಚ್ಚು ಆಶ್ಚರ್ಯಕರ ವಿಷಯವೇನೆಂದರೆ ಈ ಶಕ್ತಿ ಕಳೆದ 3 ವರ್ಷಗಳಿಂದ ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡಲು ಬಯಸುತ್ತಿದೆ. ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಬಯಸುತ್ತಿದೆ, ನಿಮ್ಮನ್ನು ಕೋಟಿಗಳಲ್ಲಿ ತಲುಪಿಸಲು ಬಯಸುತ್ತಿದೆ. ಆದರೆ ನಿಮ್ಮ ಅರಿವಿಲ್ಲದೆ ಅದರ ಕಾರಣದಿಂದ ಈ ಶಕ್ತಿ ಅಸಹಾಯಕವಾಗಿದೆ. ಇದನ್ನು ಕೇಳಿ ನಿಮಗೆ ಸ್ವಲ್ಪ ಬೇಸರವಾಗಬಹುದು, ಆದರೆ ಸತ್ಯವೇನೆಂದರೆ ನೀವು ತುಂಬ ದೊಡ್ಡ ತಪ್ಪು ಮಾಡಿದ್ದೀರಿ. ನೀವು ಈ ಶಕ್ತಿಯ ವಾಸ್ತವಿಕತೆ, ಅದರ ಕಾರ್ಯಗಳು ಮತ್ತು ಪವಾಡಗಳನ್ನು ತಿಳಿದಾಗ ಈ ಸತ್ಯ ನಿಮ್ಮನ್ನು ದಂಗುಬಡಿಸುತ್ತದೆ. ಹೌದು ಸ್ನೇಹಿತರೆ, ನೀವು ಈ ಸಂಪೂರ್ಣ ಸತ್ಯವನ್ನು ತಿಳಿದಾಗ ನಿಮ್ಮ ಕಣ್ಣುಗಳಿಂದ ಆನಂದದ ಕಣ್ಣೀರು ನಿಲ್ಲುವುದಿಲ್ಲ. ಆದರೆ ಅದಕ್ಕೂ ಮೊದಲು ಮಾತಾ ರಾಣಿಯ ನಿಜವಾದ ಭಕ್ತರಿರುವವರು ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಖಂಡಿತ ಮಾಡಿ ಮತ್ತು ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಕಮೆಂಟ್ ಸೆಕ್ಷನ್ನಲ್ಲಿ ಮಾತಾ ರಾಣಿಯ ಹೆಸರನ್ನು 5 ಬಾರಿ ಜೈಕಾರದ ರೂಪದಲ್ಲಿ ಖಂಡಿತವಾಗಿ ಬರೆಯಿರಿ. ಹಾಗೆ ಮಾಡುವುದರಿಂದ ನಿಮ್ಮ ಎಲ್ಲ ನಿಂತು ಹೋದ ಕೆಲಸಗಳು ಸಿದ್ಧಿಸುತ್ತವೆ ಮತ್ತು ನಿಮಗೆ ಒಂದರ ನಂತರ ಒಂದರಂತೆ ಸಾಧನೆಗಳು ಸಿಗುತ್ತವೆ, ಜೊತೆಗೆ ಪುಣ್ಯವೂ ಸಿಗುತ್ತದೆ. ನಾವು ನಿಮಗೆ ತಿಳಿಸಲು ಬಯಸುತ್ತೇವೆ, ಈ ಶಕ್ತಿ ಕಳೆದ 3 ವರ್ಷಗಳಿಂದ ನಿಮ್ಮೊಂದಿಗಿದೆ, ನಿಮ್ಮ ರಕ್ಷಣೆ ಮಾಡುತ್ತಿದೆ. ಈಗ ನಿಮ್ಮ ಜೀವನದ ದಿಕ್ಕನ್ನು ಸುಂದರಗೊಳಿಸಲಿದೆ. ಇದು ತುಂಬಾನೇ ಮಹತ್ವದ ಅವಕಾಶ ನಿಮಗೆ ಸಿಕ್ಕಿದೆ. ಇದನ್ನು ಕೈಯಿಂದ ಜಾರಿಸಿಕೊಳ್ಳಬೇಡಿ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಪೂರ್ಣ ಗಮನದಿಂದ ನೋಡಿದರೆ ಮಾತ್ರ ಇದರ ಪ್ರಯೋಜನ ಪಡೆಯಲು ಸಾಧ್ಯ. ಮಧ್ಯದಲ್ಲಿ ಬಿಡುವುದು ನಿಮಗೆ ಭಾರಿ ನಷ್ಟಕ್ಕೆ ಕಾರಣವಾಗಬಹುದು, ಏಕೆಂದರೆ ಇದೇ ಸಮಯದಲ್ಲಿ ಈ ಅದೃಶ್ಯ ಶಕ್ತಿ ನಿಮಗೆ ಎಚ್ಚರಿಕೆ ನೀಡುತ್ತಿದೆ. ಈ ಶಕ್ತಿ ಕಳೆದ 3 ವರ್ಷಗಳಿಂದ ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಿದೆ, ಅವರ ಯೋಜನೆಗಳನ್ನು ವಿಫಲಗೊಳಿಸಿದೆ, ಅವರ ಎಲ್ಲ ಕುತಂತ್ರಗಳನ್ನು ನಾಶ ಮಾಡದೆ ಹೇಳಬೇಕೆಂದರೆ ನಿಮ್ಮ ಶತ್ರುಗಳ ಎಲ್ಲ ಕುಟಿಲ ಜಾಲಗಳು ಮುಗಿಸಿ ಹಾಕಿದೆ. ಅನೇಕ ಜನರು ನಿಮ್ಮವರೆಂದು ಪರಿಗಣಿಸಲ್ಪಡುತ್ತಾರೆ, ವಾಸ್ತವವಾಗಿ ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸುತ್ತಿದ್ದಾರೆ. ಬಹುಶಃ ನಿಮಗೆ ಇದನ್ನು ನಂಬಲಾಗದು, ಆದರೆ ಕಾಲಕ್ರಮೇಣ ಈ ಸತ್ಯ ತಾನಾಗಿಯೇ ಹೊರಬರುತ್ತದೆ. ನೀವು ಯಾವಾಗಲೂ ಮುಂದೆ ಹೋಗುತ್ತೀರೋ ಆಗ ನಿಮ್ಮವರೇ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಾರೆ. ನಿಮ್ಮವರು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಇವರೆಲ್ಲರೂ ನಿಮ್ಮ ಪ್ರಗತಿಯಿಂದ ಅಹಿತಕರವಾಗಿ ಭಾವಿಸುತ್ತಾರೆ. ನಿಮ್ಮ ಯಶಸ್ಸು ಇವರಿಗಾಗಿ ಸಹಿಸಲಾಗುವುದಿಲ್ಲ ಮತ್ತು ಈ ಜನರು ಪದೇ ಪದೇ ನಿಮ್ಮನ್ನು ಕೆಡವಲು ಯೋಜನೆಗಳನ್ನು ಮಾಡುತ್ತಾರೆ. ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೆಲವು ಜನರ ಬಗ್ಗೆ ಹೇಳುತ್ತೇವೆ. ಅವರು ನಿಮ್ಮ ಆಪ್ತರಾಗಿದ್ದಾರೆ, ನಿಮಗೆ ನಿಮ್ಮ ವಿರುದ್ಧ ಗಂಭೀರ ತಾಂತ್ರಿಕ ಕ್ರಿಯೆಗಳನ್ನು ಮಾಡುತ್ತಿದ್ದಾರೆ. ನೀವು ಅದನ್ನು ತಿಳಿದಾಗ ನಿಮ್ಮೊಳಗೆ ಆಕ್ರೋಶ ತುಂಬಿ ಬರುತ್ತದೆ ಮತ್ತು ನೀವು ಯೋಚಿಸುವಂತೆ ಮಾಡುತ್ತದೆ. ಇವರೊಂದಿಗೆ ಎಲ್ಲ ಸಂಬಂಧಗಳು ಮುರಿದು ಬಿಡಬೇಕು. ಹೌದು, ಇವರ ಹೆಸರುಗಳನ್ನು ತಿಳಿದು ನೀವು ಸಂತೋಷ ಪಡುತ್ತೀರಿ. ನಾವು ನಿಮಗೆ ಆ ಹೆಸರುಗಳನ್ನು ಹೇಳುತ್ತೇವೆ ಮತ್ತು ಇವರು ಯಾವ ಯಾವ ನಾಟಕಗಳನ್ನು ಮಾಡುತ್ತಿದ್ದಾರೆ ಎಂದು ಹೇಳುತ್ತೇವೆ. ಜೊತೆಗೆ ಆ ಶಕ್ತಿ ಯಾರು, ನಿಮ್ಮ ಜೀವನದಲ್ಲಿ ಪವಾಡ ಮಾಡಲಿರುವುದು ಯಾರು ಎಂದು ಹೇಳುತ್ತೇವೆ. ಹೇಗೆ ಆಕೆ ನಿಮ್ಮನ್ನು ಆರ್ಥಿಕವಾಗಿ ಸಮೃದ್ಧರನ್ನಾಗಿ ಮಾಡಲಿದ್ದಾಳೆ ಮತ್ತು ನೀವು ಯಾವ ತಪ್ಪು ಮಾಡುತ್ತಿದ್ದೀರಿ ಅದರಿಂದ ನೀವು ಆಕೆಯ ಪೂರ್ಣ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಇದೆಲ್ಲವನ್ನೂ ನಾವು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳುತ್ತೇವೆ. ಆದರೆ ಅದಕ್ಕೂ ಮೊದಲು ನಾವು ನಿಮ್ಮಲ್ಲಿ ಒಂದು ವಿನಂತಿ ಮಾಡುತ್ತೇವೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ತಕ್ಷಣ ಮಾಡಿಕೊಳ್ಳಿ, ಏಕೆಂದರೆ ನಾವು ನಿಮಗಾಗಿ ಪ್ರತಿದಿನ ಅವಿರತ ಶ್ರಮಿಸುತ್ತೇವೆ. ನಿಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತೇವೆ ಮತ್ತು ಅದನ್ನು ವಿಡಿಯೋದ ಮೂಲಕ ನಿಮಗೆ ತಲುಪಿಸುತ್ತೇವೆ. ಇದರಿಂದ ನೀವು ನಿಮ್ಮ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ದೂರ ಮಾಡಿಕೊಂಡು ಯಶಸ್ವಿ ಮತ್ತು ಸಮೃದ್ಧ ಜೀವನ ನಡೆಸಬಹುದು. ನಾನು ನಿಮಗೆ ಖಚಿತವಾಗಿ ಹೇಳುತ್ತೇನೆ, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರತಿಯೊಂದು ವಿಡಿಯೋವನ್ನು ನೋಡಲು ಶುರು ಮಾಡಿದರೆ ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣಲು ಶುರು ಮಾಡುತ್ತೀರಿ. ಹೌದು, ಹಾಗಾಗಿ ವಿಡಿಯೋಗೆ ಲೈಕ್ ಮಾಡಿ, ಖಂಡಿತವಾಗಿಯೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಮ್ಮ ಪ್ರತಿಯೊಂದು ಹೊಸ ವಿಡಿಯೋ ಮೊದಲು ನಿಮಗೆ ತಲುಪುತ್ತವೆ. ನೀವು ಪುಣ್ಯ ಗಳಿಸಲು ಬಯಸಿದರೆ ಇದಕ್ಕಾಗಿ ನೀವು ಯಾವುದೇ ಖರ್ಚು ಮಾಡಬೇಕಾಗಿಲ್ಲ. ಕೇವಲ ನಿಜವಾದ ಶ್ರದ್ಧಾ ಭಾವದಿಂದ ಕಮೆಂಟ್ನಲ್ಲಿ 5 ಬಾರಿ ಮಾತಾ ರಾಣಿಯ ಜೈಕಾರ ಹಾಕಿ. ಈಗ ನಾನು ನಿಮಗೆ ಹೇಳಿದರೆ ನಿಮ್ಮ ಜೀವನದಲ್ಲಿ ಬಂದ ಎಲ್ಲ ಸಮಸ್ಯೆಗಳಿಗೂ ಮುಖ್ಯ ಕಾರಣ ನಿಮ್ಮವರೇ ಎಂದು, ಹಾಗಾದರೆ ನೀವು ಇದನ್ನು ನಂಬುತ್ತೀರಾ? ಬಹುಶಃ ಇಲ್ಲ, ಏಕೆಂದರೆ ನಿಮ್ಮ ದೃಷ್ಟಿಯಲ್ಲಿ ಅವರೆಲ್ಲರೂ ಒಳ್ಳೆಯವರು. ಆದರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಬೆನ್ನ ಹಿಂದೆ ಎಷ್ಟು ದೊಡ್ಡ ಆಟ ನಡೆಯುತ್ತಿದೆ ಎಂದು, ಎಷ್ಟು ದೊಡ್ಡ ಪಿತೂರಿ ನಡೆಯುತ್ತಿದೆ ಎಂದು. ನಿಮ್ಮೊಂದಿಗೆ ಆಗುತ್ತಿರುವ ದೊಡ್ಡ ತಪ್ಪೆಂದರೆ ಯಾರಾದರೂ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಕೇಳಿದಾಗ, ಅದು ಸಂಬಂಧಿಕರಾಗಿರಲಿ ಅಥವಾ ಸ್ನೇಹಿತರಾಗಿರಲಿ, ನೀವು ಯೋಚಿಸದೆ ಎಲ್ಲವನ್ನೂ ಹೇಳಿಬಿಡುತ್ತೀರಿ. ನೀವು ಅವರ ಮಾತುಗಳನ್ನು ಕಣ್ಣುಮುಚ್ಚಿ ನಂಬಿಬಿಡುತ್ತೀರಿ. ಅನೇಕ ಬಾರಿ ಅವರಿಗೆ ಅಗತ್ಯವಿದ್ದಾಗ ನೀವು ಅವರಿಗೆ ಸಹಾಯ ಮಾಡುತ್ತಿದ್ದೀರಿ,
ಮತ್ತು ನಂತರ ಅದೇ ಜನರು ನಿಮ್ಮ ಸಹಾಯ ಮಾಡುವ ಸಮಯದಲ್ಲಿ ಅದೇ ಸಂಬಂಧಿಕರು ಮತ್ತು ಅದೇ ಸ್ನೇಹಿತರು ಇದ್ದಕ್ಕಿದ್ದಂತೆ ಹಿಂದೆ ಸರಿಯುತ್ತಾರೆ. ನೀವು ಎಂದಾದರೂ ಈ ವಿಷಯವನ್ನು ಗಮನಿಸಿದ್ದೀರಾ? ಯಾರಿಗಾಗಿ ನೀವು ನಿಸ್ವಾರ್ಥ ಭಾವದಿಂದ ಕೈ ಚಾಚಿದ್ದೀರೋ ಇಂದು ನೀವು ಅವರಿಂದಲೇ ಸಹಾಯ ಕೇಳಿದರೆ ಅವರು ನಿಮಗಾಗಿ ಏನಾದರೂ ಮಾಡುತ್ತಾರೆಯೇ? ಇದಕ್ಕೆ ಉತ್ತರ ಖಂಡಿತವಾಗಿಯೂ ಇಲ್ಲ. ನೀವು ಬಯಸಿದರೆ ಇದನ್ನು ಪ್ರಯತ್ನಿಸಿ ನೋಡಿ. ನೀವು ಯಾರ್ಯಾರಿಗೆ ಸಹಾಯ ಮಾಡಿದ್ದೀರೋ ಅವರಿಂದ ಇಂದು ಸಹಾಯ ಕೇಳಿ ನೋಡಿ. ನಿಮಗೆ ಸ್ಪಷ್ಟವಾಗಿ ನಿರಾಕರಣೆ ಸಿಗುತ್ತದೆ. ಏಕೆಂದರೆ ಆ ಜನರಿಗೆ ತೆಗೆದುಕೊಳ್ಳುವುದು ಮಾತ್ರ ಗೊತ್ತು, ಕೊಡುವುದು ಗೊತ್ತಿಲ್ಲ. ಅವರ ಉದ್ದೇಶ ನಿಮ್ಮನ್ನು ಮೇಲೆತ್ತುವುದಲ್ಲ, ಬದಲಿಗೆ ಕೆಡುವುದು. ನಿಮ್ಮನ್ನು ಮುಂದೆ ತರುವಲ್ಲಿ ಸಹಕರಿಸುವುದಲ್ಲ, ಬದಲಿಗೆ ತಡೆಯುವಲ್ಲಿ ಆಸಕ್ತಿ ಹೊಂದಿದ್ದಾರೆ. ಇದೇ ಸತ್ಯ ಮತ್ತು ನೀವು ಈ ಸತ್ಯವನ್ನು ಗುರುತಿಸುವವರೆಗೂ ನಿಮಗಿಂತ ದೊಡ್ಡ ಮೂರ್ಖರು ಯಾರೂ ಇರುವುದಿಲ್ಲ. ಇದನ್ನು ಕೇಳಿ ನಿಮಗೆ ನೋವಾದರೆ ಕ್ಷಮಿಸಿ, ಆದರೆ ಇದು ಕಹಿ ಸತ್ಯ. ಇದನ್ನು ಒಪ್ಪಿಕೊಳ್ಳುವುದು ಅಗತ್ಯ. ಮಾಹಿತಿಗಾಗಿ ತಿಳಿಸುತ್ತೇನೆ. ನಿಮ್ಮ ಕೆಲವು ಹತ್ತಿರದ ಸಂಬಂಧಿಕರು ನಿಮ್ಮ ಮೇಲೆ ಮಾಟ ಮಂತ್ರ ಮತ್ತು ತಾಂತ್ರಿಕ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ. ಇವು ಸಾಮಾನ್ಯ ನಾಟಕಗಳಲ್ಲ, ಬದಲಿಗೆ ಶಕ್ತಿಶಾಲಿ ತಾಂತ್ರಿಕ ಕ್ರಿಯೆಗಳಿಂದ ಕೂಡಿವೆ. ಅರ್ಥಾತ್ ನಿಮ್ಮ ಮೇಲೆ ನಡೆಯುತ್ತಿರುವ ಮಾಟವನ್ನು ಅನುಭವಿ ತಾಂತ್ರಿಕನಿಂದ ಮಾಡಿಸಲಾಗಿದೆ. ಅಂದರೆ ನಿಮ್ಮ ಗುಪ್ತ ಶತ್ರುಗಳು ದೊಡ್ಡ ತಾಂತ್ರಿಕರನ್ನು ಭೇಟಿಯಾಗಿದ್ದಾರೆ ಮತ್ತು ಅವರ ಸಹಕಾರದಿಂದ ನಿಮಗೆ ಹಾನಿ ಮಾಡುವ ಪಿತೂರಿ ನಡೆಸುತ್ತಿದ್ದಾರೆ. ಅವರ ಉದ್ದೇಶ ನಿಮ್ಮನ್ನು ಸಂಪೂರ್ಣವಾಗಿ ಮುಗಿಸುವುದು. ಮತ್ತು ದುಃಖದ ವಿಷಯವೇನೆಂದರೆ ನೀವು ಇಲ್ಲಿಯವರೆಗೆ ಈ ರಹಸ್ಯದ ಬಗ್ಗೆ ಅರಿಯದವರಾಗಿದ್ದೀರಿ. ನಿಮ್ಮ ವಿನಾಶದ ಹಿಂದೆ ನಿಮ್ಮವರೇ ಇದ್ದಾರೆ ಎಂದು ತಿಳಿದಿಲ್ಲ. ಆದರೆ ಚಿಂತಿಸಬೇಡಿ, ಏಕೆಂದರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಆ ಮಾಟದಿಂದ ಪಾರಾಗುವ ವಿಷಯಗಳನ್ನು ಮಾತ್ರವಲ್ಲದೆ ಅದನ್ನು ಮಾಡುತ್ತಿರುವ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸುತ್ತೇವೆ. ಈ 2 ವಿಷಯಗಳು ಎಷ್ಟು ಮಹತ್ವದ್ದಾಗಿವೆ ಎಂದರೆ ನಾವು ಅವುಗಳನ್ನು ವಿಡಿಯೋದ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ಹೇಳುತ್ತೇವೆ. ಆದರೆ ಖಂಡಿತ ಹೇಳುತ್ತೇವೆ. ಈಗ ತಿಳಿದುಕೊಳ್ಳಿ, ಆ ಶಕ್ತಿ 3 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಸುತ್ತಲೂ ಇದ್ದು ನಿಮ್ಮ ರಕ್ಷಣೆ ಮಾಡುತ್ತಿದೆ. ಅದು ಯಾವುದೋ ಸಾಮಾನ್ಯ ಶಕ್ತಿಯಲ್ಲ, ಬದಲಿಗೆ ಮಾಂಕಾಳಿಯೇ ಸ್ವತಃ. ಹೌದು, ಮಹಾಕಾಳಿ ಆಶೀರ್ವಾದದಿಂದಲೇ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಅದ್ಭುತ ಪವಾಡಗಳು ನಡೆಯುತ್ತಿವೆ. ಇಷ್ಟೊಂದು ಶತ್ರುಗಳಿದ್ದರೂ ಯಾರೂ ನಿಮಗೆ ಹಾನಿ ಮಾಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಮಾತಾ ಕಾಳಿಯ ಕೃಪೆ ನಿಮಗೆ ಗುರಾಣಿಯಾಗಿದೆ. ಈಗ ಅದೇ ಶತ್ರುಗಳು ತಮ್ಮ ಕರ್ಮಗಳ ಫಲ ಅನುಭವಿಸಲಿದ್ದಾರೆ. ಮೊದಲು ಅಹಂಕಾರದಿಂದ ಮುಳುಗಿದ್ದವರು, ನಿಮ್ಮನ್ನು ಕೀಳಾಗಿ ಕಾಣಲು ಬಯಸುತ್ತಿದ್ದವರು, ಅದೇ ಜನರು ಈಗ ತಲೆಬಾಗಿ ಒತ್ತಾಯಿಸಲ್ಪಡುತ್ತಾರೆ. ಯಾರೊಳಗೆ ನಿಮ್ಮ ಬಗ್ಗೆ ದ್ವೇಷ ಮತ್ತು ಅಸೂಯೆ ಇತ್ತೋ ಅದೇ ಜನರು ಈಗ ನಿಮ್ಮ ಕಾಲಡಿಯಲ್ಲಿ ಗೋಗರೆಯುತ್ತಾರೆ, ಏಕೆಂದರೆ ಈಗ ನಿಮ್ಮ ಅದೃಷ್ಟ ತಿರುವು ಪಡೆದಿದೆ. ಈಗ ನೀವು ಆಳದಿಂದ ಮೇಲಕ್ಕೆ ಏರುತ್ತಿದ್ದೀರಿ. ನಿಮ್ಮ ಜೀವನ ಈಗ ರಾಜನಂತಹ ಉನ್ನತಿಗೆ ತಲುಪಲಿದೆ. ಈಗ ನಿಮ್ಮ ಸುತ್ತಲೂ ಸುಖ, ಸಮೃದ್ಧಿ ಮತ್ತು ಯಶಸ್ಸಿನ ಮಳೆ ಸುರಿಯುತ್ತದೆ. ನೀವು ವರ್ಷಗಳಿಂದ ಕನಸು ಕಾಣುತ್ತಿದ್ದ ಆಸೆಗಳು ಈಗ ನನಸಾಗುತ್ತವೆ. ವರ್ಷಗಳ ಕಾಯುವಿಕೆ ಮುಗಿಯುತ್ತದೆ. ವರ್ಷಗಳ ಶ್ರಮ ಈಗ ಫಲ ನೀಡುತ್ತದೆ ಮತ್ತು ದೀರ್ಘಕಾಲದಿಂದ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಿದ್ದ ಕೆಲಸ ಈಗ ಯಶಸ್ಸಿನೊಂದಿಗೆ ಪೂರ್ಣಗೊಳ್ಳುತ್ತದೆ. ಹೌದು, ನೀವು ಸರಿಯಾಗಿಯೇ ಕೇಳುತ್ತಿದ್ದೀರಿ. ಆದರೆ ಇನ್ನೂ ಕೆಲವು ವಿಷಯಗಳಿವೆ, ಅವುಗಳನ್ನು ತಿಳಿದುಕೊಳ್ಳುವುದು ಅಗತ್ಯ. ನಿಮ್ಮ ದುಃಖಗಳ ಮೂಲ ಅದೇ ವ್ಯಕ್ತಿ. ಅವನು ನಿಮ್ಮ ಅತ್ಯಂತ ಹತ್ತಿರದವನು. ಅದೇ ವ್ಯಕ್ತಿ ನಿಮ್ಮ ಮುಂದೆ ನಗುತ್ತಾನೆ. ಅದೇ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ಇರಿಯುತ್ತಾನೆ. ಈ ವ್ಯಕ್ತಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿದ್ದಾನೆ. ನೀವು ಸಂತೋಷವಾಗಿರುವುದು ಅವನಿಗೆ ಇಷ್ಟವಿಲ್ಲ. ನೀವು ಎತ್ತರದ ಸ್ಥಾನಕ್ಕೆ ತಲುಪುವುದು ಅವನಿಗೆ ಇಷ್ಟವಿಲ್ಲ. ಆದ್ದರಿಂದ ನೀವು ಯಾವಾಗಲೂ ಒಳ್ಳೆಯ ಕೆಲಸ ಮಾಡಲು ಪ್ರಯತ್ನಿಸುತ್ತೀರೋ ಆಗ ಆ ವ್ಯಕ್ತಿ ಮಾಟ ಮಂತ್ರ ಮಾಡಿ ನಿಮ್ಮ ಯೋಜನೆಯನ್ನು ಹಾಳು ಮಾಡುತ್ತಾನೆ.